ಹಾಯ್ ಹಲೋ ನಮಸ್ಕಾರ. ನನ್ನ ಎಲ್ಲ ಪ್ರೀತಿಯ ವಿದ್ಯಾರ್ಥಿ ಮಿತ್ರರಿಗೆ ನಿಮ್ಮ ಪ್ರೀತಿಯ ಚೇತನ್ ಸರ್ ಮಾಡುವ ನಮಸ್ಕಾರಗಳು. ನಿನ್ನ ತರಗತಿಯ ಕೊನೆಯಲ್ಲಿ ನಾವೇನಪ್ಪಾ ಅಂತಂದ್ರೆ ಒಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ಕೊಂಡ್ ಬರ್ರಿ ಅಂತ ಹೇಳಿದ್ದೆ, ಹೌದಾ? ಸೊ ಯಾರ್ಯಾರು ಸಾಲ್ವ್ ಮಾಡಿರಿ, ಇವಾಗ ನಾನು ಅದನ್ನ ಏನಪ್ಪಾ ಅಂತಂದ್ರ ಅದ್ರ ಆನ್ಸರ್ ಅನ್ನ ಇವಾಗ ಚೆಕ್ ಮಾಡ್ಕೊಡ್ರಿ. ಚೆಕ್ ಮಾಡ್ಕೊಂಡು ಈ ಒಂದು ಏನಪ್ಪಾ ಅಂತಂದ್ರೆ ಕಮೆಂಟ್, ಈ ವಿಡಿಯೋದ ಕಮೆಂಟ್ ಬಾಕ್ಸ್ ಅಲ್ಲಿ ಏನಪ್ಪಾ ಅಂತಂದ್ರೆ ಯಾರ್ಯಾರ್ದು ಆನ್ಸರ್ ಸರಿಯಾಗಿರ್ತದ ಅಂಡ್ ಯಾರ್ಯಾರು ಆನ್ಸರ್ಸ್ ಮಾಡಿರ್ತೀರಿ ಅಂತಂದ ಹೇಳಿ ಕಮೆಂಟ್ ಅನ್ನ ಹಾಕಿ ತಿಳಿಸ್ರಿ. ಸೊ ಈ ಒಂದು ಕ್ವಶನ್ ಅನ್ನ ಮಾಡೋದಕ್ಕಿಂತ ಮೊದಲು ಏನಪ್ಪಾ ಅಂತಂದ್ರ ಇನ್ನು ಯಾರ್ಯಾರು ಈ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಹಾಗೆ ಅಲ್ಲಿ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡ್ರಿ. ಅದ್ರ ಜೊತೆಗೆ ಏನಪ್ಪಾ ಅಂತಂದ್ರೆ ವಿಡಿಯೋನ ಸಾಕಷ್ಟು ಜನರಿಗೆ ತಲುಪಿಸೋ ಹಾಗೆ ಏನಪ್ಪಾ ಅಂತಂದ್ರೆ ಶೇರ್ ಅನ್ನ ಮಾಡ್ರಿ ಅಂತ ಕೇಳ್ತಾ ಇವತ್ತಿನ ತರಗತಿಯನ್ನ ಸ್ಟಾರ್ಟ್ ಮಾಡೋಣ. ಈ ತರಗತಿಯ ಮೊದಲ ಪ್ರಶ್ನೆ ಯಾವ್ದಪ್ಪ ಅಂತಂದ್ರ, ಎ ಅವರು 76,000 ರೂಪಾಯಿ ಬಂಡವಾಳದೊಂದಿಗೆ ಒಂದು ವ್ಯಾಪಾರವೊಂದನ್ನ ಆರಂಭಿಸಿದ್ರಂತೆ. ಸೊ ಅದೇ ವ್ಯಾಪಾರವನ್ನ ಬಿ ಅವರು ಏನ್ ಮಾಡಿದ್ರಪ್ಪ ಅಂತಂದ್ರ 57,000 ರೂಪಾಯಿಯೊಂದಿಗೆ ಏನಪ್ಪಾ ಅಂತಂದ್ರ ಆ ವ್ಯಾಪಾರದೊಳಗೆ ಏನಾದ್ರಪ್ಪ ಅಂದ್ರೆ ಪಾರ್ಟ್ನರ್ ಆದ್ರಂತ್ರಿ. ಎಷ್ಟ್ರಿ? 57,000 ರೂಪಾಯಿಗೆ ಏನಪ್ಪಾ ಅಂತಂದ್ರ ಅವರು ಪಾರ್ಟ್ನರ್ ಆದ್ರಂತೆ. ಸೊ ಒಂದು ವರ್ಷದಲ್ಲಿ ದೊರೆತ ಲಾಭವನ್ನ ಇವರಿಬ್ಬರದಲ್ಲಿ ಎಷ್ಟಪ್ಪಾ ಅಂತಂದ್ರ 2:1 ಅಷ್ಟು ಏನಪ್ಪಾ ಅಂತಂದ್ರ ಹಂಚಿಕೆಯನ್ನ ಮಾಡ್ಲಾಗ್ತದಂತ. ಹಾಗಾದ್ರೆ ಬಿ ರವರು ಎಷ್ಟು ತಿಂಗಳ ನಂತರ ವ್ಯಾಪಾರದಲ್ಲಿ ಪಾಲುದಾರರಾದರು ಅಂತ ಕೇಳತ್ತಾರೆ. ಎಷ್ಟು ಜನ ಅದಾರಂತ ಇದ್ರೊಳಗಡೆ? 2 ಜನ ಅದಾರಂತ, ಎ ಮತ್ತು ಬಿ, ಹೌದಾ? ಎ ಅವರು ಏನಪ್ಪಾ ಅಂತಂದ್ರ ಏನ್ರಿ ಇಲ್ಲಿ 76,000 ರೂಪಾಯಿ, 76,000 ರೂಪಾಯಿ. ಬಿ ಅವರು ಎಷ್ಟಪ್ಪಾ ಅಂತಂದ್ರ 57,000 ರೂಪಾಯಿ, ಹೌದಾ? ಸೊ ಇವ್ರು ಇಬ್ರದ್ದು ನಡಕ ಏನಪ್ಪಾ ಅಂತಂದ್ರ ರೇಷಿಯೋ ಐತಂತ. ಏನ್ ರೇಷಿಯೋ ಐತಿಪ್ಪ ಅಂತಂದ್ರ ಎದ್ರ ರೇಷಿಯೋಪ್ಪ ಅಂತಂದ್ರ ಲಾಭವನ್ನ ಡಿವೈಡ್ ಮಾಡ್ಕೊಂಡಂತ ರೇಷಿಯೋ ಎಷ್ಟೈತ್ರಿ? 2:1 ಐತಿ. ಎಷ್ಟೈತ್ರಿ? 2:1 ಐತಿ. ಇಲ್ಲಿ ನೆಕ್ಸ್ಟ್ ಏನ್ ಕೇಳ ನೋಡ್ರಿ ಅವ. ಹಾಗಾದ್ರೆ ಬಿ ಅವರು ಎಷ್ಟು ತಿಂಗಳ ನಂತರ ಅಂದ್ರೆ ಏನಪ್ಪಾ ಅಂತಂದ್ರ ಇವ್ರು ಎಷ್ಟೋ ತಿಂಗಳು ಲೇಟ್ ಆಗಿ ಬಂದಾರಂತ, ಹೌದಲ್ಲ? ಸೊ ಅರ್ಥ ಏನ್ ಬರ್ತೈತಿ ಇಲ್ಲ? ಬಿ ಅವರು ಎಷ್ಟು ತಿಂಗಳ ನಂತರ ಅಂದ್ರೆ ಎಷ್ಟೋ ತಿಂಗಳು ಲೇಟ್ ಆಗಿ ಬಂದಾರಂತ. ಹಾಗಾದ್ರೆ ಫಸ್ಟಿಗೆ ಸ್ಟಾರ್ಟಿಂಗ್ ಇದ್ದವ್ರು ಯಾರು ಇಲ್ಲಿ? ಎ ಅವ್ರ ಇದ್ರು. ಅಂದ್ರೆ ಎಷ್ಟು ತಿಂಗಳಾದ್ರಿ ಇವ್ರ? 1 ವರ್ಷ ಅಂತ ಐತ್ರಿ ಇಲ್ಲಿ. 1 ವರ್ಷ ಅಂತ ಎಷ್ಟು ತಿಂಗಳ್ರಿ? 12 ತಿಂಗಳ. ಇಷ್ಟು. ಇವ್ರು ಎಷ್ಟು ತಿಂಗಳು ಗೊತ್ತಾ ನಮ್ಗ? ಗೊತ್ತಿಲ್ಲ. ಸೊ ಅದನ್ನ ನಾವೇನಂತ ಇಟ್ಕೊಳ್ಳೋಣ? ಎಕ್ಸ್ ಅಂತ ಇಟ್ಕೊಳ್ಳೋಣ. ತಿಳಿದ್ರಿ? ಎಕ್ಸ್ ಅಂತ ಇಟ್ಕೊಳ್ಳೋಣ. ಸೊ ಇಲ್ಲಿ ಈಗ ನಾವು ಈ ಎಕ್ಸ್ ವ್ಯಾಲ್ಯೂವನ್ನ ಕಂಡು ಹಿಡಿಯೋಣ್ರಿ, ಹೌದಾ? ಇದ್ರದ್ದು ರೇಷಿಯೋನ ತೆಗಿಯೋಣ್ರಿ. ಈ 3 0 ಹೋಗ್ತೈತಿ, ಈ 3 0 ಹೋಗ್ತೈತಿ. 19 ಮೂರ್ಲೆ ರೀ, 19 ಮೂರ್ಲೆ, ಇದು 19 4. 19 ಮಗ್ಗಿ ಒಳಗೆ 2 ಹೋಗ್ತಾವಲ್ರಿ. 19 ಮೂರ್ಲೆ 57, 19 4 ಎಷ್ಟ್ರಿ? 76 ಆಗಿರ್ತದ. 19 4 76 ಆಗಿರ್ತದ. ನೆಕ್ಸ್ಟ್ ಏನಪ್ಪಾ ಅಂತಂದ್ರ 3 1 3 4, 3 1 3 4 ಎಷ್ಟು ಬರ್ತದ್ರಿ? 16:x is equal to 2:1. ಹೌದ್ರಿ? 2:1. ಸೊ ಇಲ್ಲಿ ನಾವ್ ಹೆಂಗ್ ಮಾಡ್ಬೇಕಪ್ಪ ಅಂತಂದ್ರ ಇದನ್ನ ಇಂಟು ಮಾಡ್ಬೇಕಾಗ್ತೈತೆ, ಇದನ್ನ ಇಂಟು ಮಾಡ್ಬೇಕು. ರೇಷಿಯೋ ಅಂಡ್ ಪ್ರಪೋರ್ಷನ್ ಒಳಗಡೆ ಇರುವಂತ ಒಂದು ರೂಲ್ ಇದು, ಹೌದಾ? ಸೊ ಇಲ್ಲಿ ಏನಾಗ್ತೈತ್ರಪ್ಪ ಅಂತಂದ್ರ 2x is equal to 16. x is equal to ಎಷ್ಟಾತ್ರಿ? 16/2 ಅಂತಂದ್ರೆ ಎಷ್ಟ್ರಿ? 8. ಸೊ ಎಷ್ಟು ತಿಂಗಳ ನಂತರ ಬಂದಾರಂತ್ರಿ ಇವ್ರ? 8 ತಿಂಗ್. ಏನ್ರಿ ನಮಗೀಗ ಆನ್ಸರ್ ಸಿಕ್ತ. ಅಂದ್ರೆ ನಿಮ್ಗೆ ಇಲ್ಲಿ ಎಷ್ಟು ಸಿಕ್ತ್ರಿ? 8 ತಿಂಗಳ ಏನದಾರಂತ ಇವ್ರ ಕೆಲಸದೊಳಗಿದ್ರಂತ. ಅಂದ್ರೆ 8 ತಿಂಗಳು ಬಿಸ್ನೆಸ್ ದೊಳಗಿದ್ರಂತ. ಬಟ್ ಇಲ್ಲಿ ಅವ್ರು ಏನ್ ಕೇಳ್ಯಾರಿ ನಮ್ಗ? ಎಷ್ಟು ತಿಂಗಳ ನಂತರ ಅಂತ ಕೇಳ್ಯಾರಿ, ಹೌದಾ? ಎಷ್ಟು ತಿಂಗಳ ನಂತರ ಅಂತ ಕೇಳಿದ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರ ಟೋಟಲ್ ಒಂದ್ ವರ್ಷಕ್ಕೆ ಎಷ್ಟು ತಿಂಗಳ್ರಿ? 12 ತಿಂಗಳ ಮೈನಸ್ ಎಷ್ಟು ತಿಂಗಳು ಬಿಸ್ನೆಸ್ನಾಗ ಅದಾರಂತ ಅವ್ರ? 8 ತಿಂಗಳು ಬಿಸ್ನೆಸ್ನಾಗ ಅದಾರಂತ. ಅದ್ರ ಉಳ್ದಿದ್ ಎಷ್ಟ್ರಿ? 4 ತಿಂಗಳು. ಅಂದ್ರೆ ಎಷ್ಟು ತಿಂಗಳ ನಂತರ ರೀ? 4 ತಿಂಗಳ ನಂತರ ಏನ್ ಮಾಡಿದ್ರಿ ಅವ್ರ? ಬಿಸ್ನೆಸ್ಗೆ ಬಂದ ಜಾಯಿನ್ ಆಗ್ತಾರ್ರಿ. ಬಿಸ್ನೆಸ್ ಬಂದ ಏನಾದ್ರಿ ಅವ್ರ? ಜಾಯಿನ್ ಆದ್ರು. ತಿಳಿದ್ರಿ? ಬಹಳ ಸಿಂಪಲ್ ಕ್ವಶನ್ ಇದೆ. ಸೊ ನಾವು ಕನ್ಫ್ಯೂಷನ್ ಮಾಡ್ಕೊಂತೀವಿ. ಎಲ್ಲಾ ವಿದ್ಯಾರ್ಥಿಗಳು ಇಲ್ಲಿ ಏನ್ ಕನ್ಫ್ಯೂಷನ್ ಮಾಡ್ಕೊಂತಾರಪ್ಪ ಅಂತಂದ್ರ ಆನ್ಸರ್ ಒಳಗೆ ಏನ್ ಕೊಟ್ಬಿಡ್ತಾನಪ್ಪ ಅಂದ್ರೆ ಇಂತ ಒಂದು ಸಿಚುವೇಶನ್ ಒಳಗ ಪ್ರಾಬ್ಲಮ್ಸ್ ಒಳಗ ಆನ್ಸರ್ ಎ 8, ಆನ್ಸರ್ ಬಿ ಎಷ್ಟು ಕೊಡ್ತಾನಪ್ಪ ಅಂದ್ರೆ 2, ಆನ್ಸರ್ ಸಿ 3, ಆನ್ಸರ್ ಡಿ ಎಷ್ಟು ಕೊಡ್ತಾನಪ್ಪ ಅಂತಂದ್ರ 4 ಕೊಡ್ತಾನ. ಸೊ ನಾವು ಗಡಬಡದೊಳಗ ಅಂದ್ರೆ ಈ ಎಕ್ಸಾಮ್ ಬರೆಯುವಂತಹ ಒಂದು ಗಡಬಡದೊಳಗ ನಾವೇನ್ ಮಾಡ್ತೀವಪ್ಪ ಅಂತಂದ್ರ ಅವಸರದ ನಾವೇನ್ ಮಾಡ್ತೀವಿ? 8 ಅಂತ ಆನ್ಸರ್ ಹಾಕ್ತಿವಿ. ಬಟ್ ಆನ್ಸರ್ ಏನಾಗಿರ್ತದ? 4 ಆಗಿರ್ತದ. ಸೊ ಹಾಗಾಗಿ ಸ್ವಲ್ಪ ನಿಧಾನವತಿಯಿಂದ ಏನಪ್ಪಾ ಅಂದ್ರೆ ಪೇಶನ್ಸ್ ಇಂದ ನೀವೇನ್ ಮಾಡ್ರಪ್ಪ ಅಂತಂದ್ರ ಈ ತರನಾದಂತ ಕ್ವಶನ್ ಗಳನ್ನ ನಾವು ಮಾಡ್ಬೇಕಾಗಿರ್ತದ. ಮುಂದಿನ ಪ್ರಶ್ನೆ ಏನಪ್ಪಾ ಅಂತಂದ್ರ ಪಿ ಮತ್ತು ಕ್ಯೂ. ಸೊ ನೋಡ್ರಿ, ಇದು ಬಹಳ ಸಿಂಪಲ್ ಅದ ರೀ. ಸೊ ಪಿ ಮತ್ತು
ಕ್ಯೂ ಅನುಕ್ರಮವಾಗಿ 2 ಲಕ್ಷ ರೂಪಾಯಿ ಮತ್ತು 4 ಲಕ್ಷ ರೂಪಾಯಿಯನ್ನ ಹೂಡಿಕೆಯನ್ನ ಮಾಡಿದ್ರಂತ. ಅಂದ್ರೆ ಇದ್ರದ್ದು ಏನಪ್ಪಾ ಅಂದ್ರೆ ಬಂಡವಾಳ. ಒಟ್ಟು ವಾರ್ಷಿಕ ಲಾಭ ಎಷ್ಟಪ್ಪಾ ಅಂತಂದ್ರ 60,000. ಲಾಭದಲ್ಲಿ ಕ್ಯೂನ ಪಾಲೆಷ್ಟು? ಸಿಂಪಲ್ ರೀ, ಬಹಳ ಅಂದ್ರ ಬಹಳ ಸಿಂಪಲ್. ಹೌದಾ? ಮಾಡ್ರಿ ನೋಡೋಣ ಇದನ್ನ. ಏನ್ ಹೇಳ್ಯಾರ್ರಿ ಎಲ್ಲವ್ರ? ಪಿ ಮತ್ತ ಕ್ಯೂ ಇಬ್ರದಾರಂತ್ರಿ. ಸೊ ಇಲ್ಲಿ 2 ಲಕ್ಷ ಯಾರ್ದೈತ್ರಿ? ಪಿ ಇದ್ದಿದ್ರ 4 ಲಕ್ಷ ಯಾರ್ದೈತಿ? ಕ್ಯೂ ಐತಿ. ಹೌದಾ? 2 ಲಕ್ಷ ಪಿ ಇದ್ದಿದ್ರ 4 ಲಕ್ಷ ಕ್ಯೂ ಐತಿ. ಲಾಭ ಎಷ್ಟೈತ್ರಿ ಇಲ್ಲಿ? ಪ್ರಾಫಿಟ್ ಎಷ್ಟೈತಿ? 60,000 ಐತಿ. ಸೊ ಈ 3 0 ಈ 5 0 ಹೋತು, ಈ 5 0 ಹೋತು, 2 1 2 2. ಹೌದಾ? 1:2 ಡಿವೈಡೆಡ್ ಬೈ ಇಸ್ ಈಕ್ವಲ್ ಟು ಇಷ್ಟು ಬರ್ತದ. ಹೌದಾ? ಸೊ ಇವನ್ನೆರಡು ಕೂಡಿಸಿದ್ರೆ ಎಷ್ಟು ಬರ್ತೈತ್ರಿ ನಮ್ಗೆ ಸಮ್ಮ? 3. ಬಟ್ ಯಾರ ಪಾಲ್ ಕೇಳತ್ತಾರ ಈಗ ಅವ್ರ? ಕ್ಯೂನ ಪಾಲ. ಕ್ಯೂದ್ ರೇಷಿಯೋ ಎಷ್ಟೈತಿ? 2. 2 ಡಿವೈಡೆಡ್ ಬೈ 3 ಇಂಟು 60,000. 3 1 3 20,000 ಅಂದ್ರ 40,000. ಎಷ್ಟ್ರಿ? 40,000. ಬಹಳ ಸಿಂಪಲ್ ಆಗಿರುವಂತ ಒಂದು ಕ್ವಶನ್ ಇದು. ಬಹಳ್ರಿ ನಿಮ್ ಮುಂಬರುವಂತ ಅಬಕಾರಿ ಪರೀಕ್ಷೆ ಒಳಗ, ಅಬಕಾರಿ ಇಲಾಖೆ ಪರೀಕ್ಷೆ ಒಳಗಡೆ ಏನಪ್ಪಾ ಅಂತಂದ್ರೆ ನೇಮಕಾತಿ ಒಳಗ ಅಂತ ಏನ್ ಬಹಳ ಕಾಂಪ್ಲಿಕೇಟೆಡ್ ಎಲ್ಲೋ ಒಂದು ಕಾಂಪ್ಲಿಕೇಟೆಡ್ ಇರ್ತಾವ, ಬಿಟ್ಟು ಎಲ್ಲವೂ ಬಹಳ ಏನಪ್ಪಾ ಅಂತಂದ್ರೆ ಇದು ಬೇಸಿಕ್ ಮೆಥಡ್ ಒಳಗಡೆ ಏನಪ್ಪಾ ಅಂತಂದ್ರ ಪ್ರಾಬ್ಲಮ್ ಸಾಲ್ವ್ ಮಾಡುವಂತ ಸೊಲ್ಯೂಷನ್ ಇರ್ತದ. ಸೊ ಬಹಳ ಏನು ತಲೆ ಕೆಡಿಸ್ಕೊಳ್ಳುವಂತ ಟೆನ್ಷನ್ ತಗೊಳ್ಳೋಂಥದ್ದಿಲ್ಲ, ಕೂಲ್ ಅಂಡ್ ಕಾಮ್ ಮಾಡ್ಬೇಕು. ಬಟ್ ಆದ್ರ ಅವಸರವನ್ನ ಮಾಡಕ್ ಹೋಗ್ಬೇಡ್ರಿ. ಅವಸರ ಮಾಡ್ಲಾರ್ದ ಏನಪ್ಪಾ ಅಂತಂದ್ರ ಲೆಕ್ಕ ಕರೆಕ್ಟ್ ಮಾಡ್ತೀರಿ. ಎಲ್ಲಾ ವಿದ್ಯಾರ್ಥಿಗಳು ಮಾಡೋ ತಪ್ಪಿದ, ಲೆಕ್ಕ ಕರೆಕ್ಟ್ ಮಾಡ್ತೀರಿ ಬಟ್ ಆನ್ಸರ್ ಅನ್ನ ಟಿಕ್ ಮಾಡಿದ್ರು ಸ್ವಲ್ಪ ಅವಸರ ಮಾಡ್ತೀರಿ. ಅದನ್ನ ಸ್ವಲ್ಪ ಏನಪ್ಪಾ ಅಂತಂದ್ರ ನೀವು ಲಕ್ಷ ಕೊಟ್ರ ಮುಂಬರುವಂತಹ ಅಬಕಾರಿ ನೇಮಕಾತಿ ಒಳಗಡೆ ಸಕ್ಸೆಸ್ಫುಲ್ ಆಗುವಂತ ಚಾನ್ಸಸ್ ಇರ್ತದ. ಸೊ ಅದೇ ರೀತಿ ಈ ಒಂದು ತರಗತಿ ಅದೇ ರೀತಿ ಈ ಒಂದು ಟಾಪಿಕ್ ನ ಕೊನೆಯ ಪ್ರಶ್ನೆ. ಏನ್ರಿ ಕೊನೆಯ ಪ್ರಶ್ನೆ? ABC ನೋಡ್ರಿ ಎಷ್ಟು ಇದಾರಂತ್ರಿ? ABC 3 ಜನ ಅದಾರಂತ. ಈ 3 ಜನರ ಪಾಲು ABC ಎಂಬ 3 ಪಾಲುದಾರರು ಕ್ರಮವಾಗಿ ಏನಪ್ಪಾ ಅಂತಂದ್ರ 24,000, 40,000, 48,000 ವ್ಯಾಪಾರವನ್ನ ಸ್ಟಾರ್ಟ್ ಮಾಡಿದ್ರಂತ. ಲಾಭ ಎಷ್ಟು ಬಂದೈತಿ? 11,200 ರೂಪಾಯಿ. ಆದ್ರ ಏನ ಪಾಲೆಷ್ಟು? ಬಹಳ ಸಿಂಪಲ್. ಸೊ ಮಾಡ್ರಿ. ಯಾರ್ಯಾರು ಎಷ್ಟು ಜಲ್ದಿ ಮಾಡ್ತೀರಿ ನೋಡೋಣ. ABC ಅಂತ 3 ಜನ ಇದಾರ್ರಿ. ಸೊ 3 ಜನದೊಳಗ 24,000 ಒಬ್ರು, 40,000 ಒಬ್ರು, 48,000 ಒಬ್ರು. ಹೌದಾ? ಸೊ ಇವರು ಲಾಭ ಎಷ್ಟಾಗೈತಿ? ಪ್ರಾಫಿಟ್ ಎಷ್ಟಾಗೈತ್ರಿ? 11,200. ಸೊ ಇದನ್ನ ಏನ್ ಮಾಡ್ರಿ ನವಾಗ ರೇಷೋ ತಗೀನು. ಈ 3 0 ಹೋತ್, ಈ 3 0 ಹೋತ್, ಈ 3 0 ಹೋತ್. 4 0 ಹೋತ, 4 0 ತೆಗ್ದಿರಿ, ಬರಂಗಿಲ್ಲ. 3 3 0 ಅಟ್ಟ ತೆಗಿರಿ. ಹೌದಿಲ್ಲ? 3 3 0. ಸೊ ಇದನ್ನ ಕಟ್ತಾ ಹೊಡೀರಿ. ಈಗ 4 10, 4 12, 4 6. ಹೌದಾ? ನೆಕ್ಸ್ಟ್ ಮತ್ತ ಒಂದ ಮಗ್ಗಿ ಒಳಗ ಹೋಗ್ತೈತಿ, 2 ಮಗ್ಗಿ ಒಳಗ ಹೋಗ್ತೈತಿ. ಹೌದಿಲ್ರಿ? ಸೊ ಇವೆರಡು 3 ಒಳಗ ಹೋಗ್ತಾವ. ಬಟ್ ಆದ್ರ ಇದು 2 ಇದು 3 ಒಳಗ ಹೋಗುದಿಲ್ಲ. ಸೊ ಹಂಗಾಗಿ 2 ಒಳಗ ಹೋಗ್ತಾವ. ಸೊ ಹಂಗಾಗಿ 2 3 2 5 2 6 2 6. ಹೌದ್ರಿ? ಇನ್ನು ನೆಕ್ಸ್ಟ್ ಮತ್ತೆ ಇವೆರಡು 3 ಮತ್ತ 6 ಒಂದ ಮಗ್ಗಿ ಒಳಗ ಹೋಗ್ತಾವ್ರಿ ಅಂತಂದೇಳಿ ಅವ್ನ್ ಕಡಿಬೇಡ್ರಿ. ಯಾಕಂತಂದ್ರ ಹೋದ್ರ 3 ಹೋಗ್ಬೇಕು, ಇಲ್ಲ ಬಿಟ್ಟು ಬಿಡ್ಬೇಕ್ರಿ. ಹೌದಾ? ಸೊ ಇದ್ರದ್ದು ಈಗ 3 ಒಂದ್ರಾಗ ಹೋಗುದಿಲ್ಲ ಈಗ. ಸೊ ಇವಾಗ ನಾವೇನ್ ಮಾಡೋಣಪ್ಪ ಅಂದ್ರೆ ಇದ್ರದ ಪ್ಲಸ್ ಮಾಡ್ಕೊಳ್ಳೋಣ. ಇದ್ರದ್ದು ಏನ್ ಮಾಡೋಣ್ರಿ ನಾವು? ಪ್ಲಸ್ ಮಾಡೋಣ. ಸೊ ಪ್ಲಸ್ ಮಾಡಿದಾಗ ಎಷ್ಟ್ ಬರ್ತದ್ರಿ? 6 + 5 ಅಂತಂದ್ರ 11, 11 + 3 ಅಂತಂದ್ರ 14. ಹೌದ್ರಿ? 14. ಈಗ ಅವ್ರು ಯಾರ್ದು ಕೇಳತ್ತಾರ್ರಿ? ಏದ್ ಕೇಳತ್ತಾರ. ಏದ್ ಎಷ್ಟೈತಿ? 3 ಐತಿ. 3 ಡಿವೈಡೆಡ್ ಬೈ 14 ಇಂಟು ಲಾಭ ಎಷ್ಟೈತ್ರಿ? ಈಗ 11,200. ಹೌದ್ರಿ? 11,200. ಇದನ್ನ ನಾವೇನಪ್ಪಾ ಅಂತಂದ್ರ ಈಗ ಮಾಡೋಣ್ರಿ. ಹೌದ್ರಿ? ಸೊ ಇಲ್ಲಿ ಏನಾಗ್ತೈತಿ ನೋಡ್ರಿ. ಇದನ್ನ ನೀವ್ ಹೆಂಗ್ ಬೇಕು ನಿಮ್ ಅರ್ಜಿ ಬಂದಂಗ್ ಕಡಿಬಹುದು. ನಿಮ್ ಅರ್ಜಿ ಬಂದಂಗ್ ತೆಗಿರಿ. 7 2 14. 7 ತೆಗಿನು. 7 ತೆಗಿನು. 7 2 14. ನೆಕ್ಸ್ಟ್ ಇಲ್ಲಿ ಎಷ್ಟ್ ಬರ್ತೈತಿ ನೋಡ್ರಿ? 7 1 7. ಮುಂದ ಎಷ್ಟ್ ಬರ್ತೈತ್ರಿ? 7 1 7. ಮುಂದ್ 4 ಬಂತು. 7 6 42. ಅಂದ್ರ 1600 ಬಂತು. ಅಂದ್ರ 2 1 2 8 800 ಅಂತಂದ್ರ ಎಷ್ಟ್ ಬರ್ತೈತಿ? 8 3 8 24.
ಅಂದ್ರೆ 2400 ಏನಾಗ್ತದ್ರಿ ಯಾರದ್ರಿದ ಏದ್ ಬಂಡವಾಳ ಆತ್ 2400 ಯಾರ ಬಂಡವಾಳ ಆತ್ರಿ ಏದ ಬಂಡವಾಳ ಆತ್. ಅದೇ ರೀತಿ ಇದು ಯಾರದಿದ ಎ ಬಂಡವಾಳ ಆತ್. ಇನ್ ಅದೇ ರೀತಿ ಬಿ ಬಂಡವಾಳ. ಸೊ ಬಿ ಇದು ಎಷ್ಟ ಐತ್ರಿ ಇಲ್ಲಿ 5 ಐತಿ. 5 ಡಿವೈಡೆಡ್ ಬೈ 14 ಇಂಟು ಏನಪ್ಪಾ ಅಂತಂದ್ರ 11200. ಸೊ 14 ಇದು 800. ಸೊ ಇದು ಇಲ್ಲಿ ಎಷ್ಟು ಬಂತ 8 ಐದ್ಲೆ 40 ಅಂದ್ರ 4000 ಯಾರ್ದು ಬಂತ್ರಿ ಇದ ಬಿ ಇದ್ ಬಂತ. ಇನ್ನು ಉಳಿದಂತ ಅದ್ ಯಾರ್ದಾಗಿರ್ತದಪ್ಪ ಅಂದ್ರ ಸಿ ದಾಗಿರ್ತದ. ಸೊ ಇದ್ರೊಳಗಡೆ ಇನ್ನೂ ಒಂದ್ ಏನಪ್ಪಾ ಅಂತಂದ್ರ ನಾವು ಈಸಿ ಮೆಥಡ್ ನೋಡೋದು ಆದ್ರ ಈಗ ಒಬ್ಬರದ್ ಕಂಡು ಹಿಡದಿರ್ತೀವ್ರಿ ಬಹಳ ಸಿಂಪಲ್ ರೀ. ಈಗ ಒಬ್ಬರದ್ ಕಂಡು ಹಿಡದಿರ್ತೀವಿ ಒಮ್ಮೊಮ್ಮೆ 3 ಜನದ್ದು ಹೇಳಿರ್ತಾರ ಆಪ್ಷನ್ 3 ಜನದ್ ಕೊಟ್ಟಿರ್ತಾರ. ಅವಾಗ ಹೆಂಗ್ ಮಾಡುದು ಇದು ಏನಪ್ಪಾ ಅಂತಂದ್ರ ಹಿಂಟ್ ಅಂತ ಅನ್ಕೋರಿ ಹೌದಾ. ಸೊ ಹೆಂಗ್ರಿ ಈಗ 3 ಜನದ್ ಕೇಳಿರ್ತಾರ ಈಗ ಒಬ್ಬನ್ ಕಂಡು ಹಿಡಿದ್ಬಿಟ್ಟು ಪಟ್ನ ಆಗ್ಬೇಕು ನಮಗ ಟೈಮ್ ಸೇವ್ ಮಾಡ್ಬೇಕಲ್ಲ. ಸೊ ಟೈಮ್ ಸೇವ್ ಮಾಡೋದ್ರ ಸಲುವಾಗಿ ನಾವೇನ್ ಮಾಡೋಣಪ್ಪ ಅಂತಂದ್ರ ಈಗ ಆಲ್ರೆಡಿ ಈಗ ಕಂಡು ಹಿಡದಾರ ಈಗ ಇಲ್ಲಿ ನಮ್ಗೆ ಎಷ್ಟು ಸಿಕ್ಕೈತಿ ನಮ್ಗೆ 800 ಸಿಕ್ಕೈತಿ. 800 ಇದಕ್ ಡೈರೆಕ್ಟ್ ಇಂಟು ಮಾಡ್ಬಿಡ್ರಿ. ಆಮೇಲೆ ಇದ 800 ಏನ್ ಮಾಡ್ಬಿಟ್ರಿ ಡೈರೆಕ್ಟ್ 6ಕ್ಕೆ ಇಂಟು ಮಾಡ್ಬಿಡ್ರಿ. ಸೊ 8 ಅಂದ್ರ ಇಲ್ಲಿ ಎಷ್ಟು ಬಂತ್ರಿ 4000 ಬಂತ. 8 ಇದು ಎಷ್ಟು ಬರ್ತೈತ್ರಿ ಇದು ಎಷ್ಟು ಬಂತ್ರಿ 48 ಹೌದ್ರಿ. ಸೊ ಇಲ್ಲಿ 400 ಇದು ಎಷ್ಟಾತ್ರಿ 8800 ಆತ. ಇಲ್ಲಿ ಮೇಲೆ ಎಷ್ಟ ಐತ್ರಿ 2400 ಅಂತಂದ್ರ ಎಷ್ಟು ಬರ್ತೈತಿ ನೋಡ್ರಿ ಬಂತ ಆನ್ಸರ್. ಇದು ಸರಿ ಸೇಮ್ ಐತಿ. ಹಂಗಾದ್ರ ಸೊ ಇದು ಏನಪ್ಪಾ ಅಂದ್ರೆ ನಾವು ಟೈಮ್ ಸೇವ್ ಮಾಡುವಂತ ಒಂದು ಟ್ರಿಕ್ಸ್ ಆಗಿರ್ತದ ತಿಳಿತಾ. ಸೊ ಇದಿಷ್ಟು ಏನಪ್ಪಾ ಅಂತಂದ್ರ ಪಾಲುದಾರಿಕೆ ಮೇಲಿರುವಂತಹ ಪ್ರಶ್ನೆಗಳಾಗಿರ್ತಾವ. ಇದೇ ರೀತಿ ಸಾಕಷ್ಟು ಪ್ರಶ್ನೆಗಳು ನಿಮಗೆ ಏನಪ್ಪಾ ಅಂತಂದ್ರ ಅಲ್ಲಿ ಆ ವೆಬ್ಸೈಟ್ ಈ ವೆಬ್ಸೈಟ್ ಒಳಗಡೆ ಸಿಗ್ತಿರ್ತಾವು. ಸೊ ದಯವಿಟ್ಟು ಏನಪ್ಪಾ ಅಂತಂದ್ರ ಸೊ ನೀವು ಈ ತರದಾದಂತ ಪ್ರಶ್ನೆಗಳನ್ನ ಸಾಕಷ್ಟು ಅತಿ ಹೆಚ್ಚು ಏನಪ್ಪಾ ಪ್ರಶ್ನೆಗಳನ್ನ ನೀವೇನ್ ಮಾಡ್ರಿಪ್ಪ ಅಂತಂದ್ರ ಪ್ರಾಕ್ಟೀಸ್ ಅನ್ನ ಮಾಡ್ರಿ. ಯಾಕಂತಂದ್ರ ಸೊ ನಿಮ್ಮ ನಾಳೆ ಅಬಕಾರಿ ಪರೀಕ್ಷೆ ಒಳಗಡೆ ಏನಾಗ್ತದ ಅಂತಂದ್ರ ಈ ಒಂದು ಟಾಪಿಕ್ ಬಹಳ ಇಂಪಾರ್ಟೆಂಟ್. ಯಾಕಂತಂದ್ರೆ ನಮ್ಗೆ ಇಲ್ಲಿ ಆನ್ಸರ್ ಕೈಯಾಗೆ ಸಿಕ್ಬಿಡ್ತದ. ಅಂದ್ರೆ ಇವು ಅಕ್ಯುರೇಟ್ ಆಗಿ ನಮ್ಗೆ ಏನಪ್ಪಾ ಅಂದ್ರೆ ಪಕ್ಕಾ ಇವು ಕಿಶದಾಗಿರುವಂತ ಮಾರ್ಕ್ಸ್ ಆಗಿರ್ತಾವ ಇವು ಹೌದಿಲ್ರಿ. ಯಾಕಂತಂದ್ರೆ ನಾವು ಮಾಡಿರುವಂತ ಆನ್ಸರ್ಗಳು ಸರಿ ಇದ್ವು ಅಂತಂದ್ರೆ ಸರಿನೇ ಇರ್ತಾವ. ಸೊ ನಮ್ಗೆ ಡೈರೆಕ್ಟ್ ನಮಗೆ ಇಷ್ಟು ಕ್ವಶನ್ ಇದಕ್ ಮಾತ್ರ ಪಕ್ಕಾ ಆನ್ಸರ್ ಬೀಳಬೇಕಾ ಅನ್ನೋ ಒಂದ್ ಏನಪ್ಪಾ ಅಂದ್ರೆ ಕಾನ್ಫಿಡೆನ್ಸ್ ಇರ್ತದ. ಸೊ ಹಾಗಾಗಿ ಏನಪ್ಪಾ ಅಂತಂದ್ರ ಸೊ ಸಾಕಷ್ಟು ಇದ್ರ ಮೇಲೆ ಇದೇ ಟಾಪಿಕ್ ಮೇಲೆ ಸಾಕಷ್ಟು ಪ್ರಶ್ನೆಗಳನ್ನ ನೀವೇನಪ್ಪಾ ಅಂತಂದ್ರೆ ಸಾಲ್ವ್ ಮಾಡ್ತಾ ಹೋಗ್ರಿ ಅಂತ ಹೇಳ್ತಾ ಸೊ ಇವತ್ತಿನ ತರಗತಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ದಯವಿಟ್ಟು ಏನಪ್ಪಾ ಅಂತಂದ್ರ ಲೈಕ್ ಮಾಡ್ರಿ. ಹಾಗೆ ಏನಪ್ಪಾ ಅಂದ್ರೆ ಸಾಕಷ್ಟು ಅತಿ ಹೆಚ್ಚು ಜನರಿಗೆ ತಲುಪುವಾಗೆ ಶೇರ್ ಅನ್ನ ಮಾಡ್ರಿ. ಆಮೇಲೆ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡ್ರಿ ಅಂತ ಹೇಳ್ತಾ ಇಂದಿನ ತರಗತಿಯನ್ನ ಮುಗಿಸ್ತೀನಿ. ಧನ್ಯವಾದಗಳು.